ಯುವತಿಗೆ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಯುವತಿಗೆ ಲೈಂಗಿಕ ಕಿರುಕುಳ ಮೊಬೈಲ್ನಲ್ಲಿ ಈಗ ಖಾಸಗಿ ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ. ಸೆರೆ ಹಿಡಿದಿರುವಂತಹ ಆರೋಪ ಇದೆಲ್ಲವೂ ಕೂಡ ವಿಡಿಯೋವನ್ನ ಸೆರೆ ಹಿಡಿದಿದ್ದಾರೆ. ಅದು ಕೂಡ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ರೀತಿಯಾಗಿ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತ ಆರೋಪ. ಖಾಸಗಿ ಫೋಟೋ ವಿಡಿಯೋ ಹಾಕೋದಾಗಿ ಬೆದರಿಕೆ ಹಾಕಿದ್ದಾರಂತೆ. ಚೇತನ್ ಕುಮಾರ್ ಎಂಬಾತನ ವಿರುದ್ಧ ಈಗ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತಂದೆ ನಿಧನದ ನಂತರ ಚೇತನ್ ಕುಮಾರ್ ಎಂಬಾತನ ಪರಿಚಯ ಆಗಿತ್ತು. ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿದ್ದ. ಹಲವು ಬಾರಿ ಲೈಂಗಿಕ ಸಂಪರ್ಕ, ಗರ್ಭಪಾತ ಎಲ್ಲವೂ ಕೂಡ ಮಾಡಿಸಿದ್ದಾನೆ ಅನ್ನುವಂಥ ಆರೋಪ. ಹಲವು ಬಾರಿ ಮಾತ್ರೆ ಕೊಟ್ಟು ಗರ್ಭಪಾತವನ್ನ ಮಾಡಿಸಿದ್ದಾನೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮಹಿಳೆಯರ ಜೊತೆ ಚೇತನ್ ಸಂಪರ್ಕ, ಈ ವಿಚಾರವನ್ನ ಪ್ರಶ್ನೆ ಮಾಡಿದಾಗ ಹಲ್ಲೆ ಮಾಡಿದ್ದಾನೆ ಅನ್ನುವಂಥ ಆರೋಪ. ನಿನ್ನ ಅದರ ಜೊತೆಗೆ ತಾಯಿಯನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಚೇತನ್ ಬೆದರಿಕೆ ಹಾಕಿದ್ನಂತೆ. ಇದರಿಂದಾಗಿ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಂತ ಯುವತಿ ಈಗ ಮೈಗೋಲೇವೋಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಹೀಗೆ ಮೊದಲನೇದಾಗಿ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸೋದು, ಅದಾದ ನಂತರ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಹಲವು ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿರೋದು, ಅದರ ಜೊತೆಗೆ ಹಲವು ಬಾರಿ ಗರ್ಭಪಾತ ಕೂಡ ಮಾಡಿಸಿದ್ದಾನೆ ಈ ಆರೋಪಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಖಾಸಗಿ ವಿಡಿಯೋಸ್ಗಳನ್ನು ಎಲ್ಲವೂ ಕೂಡ ರೆಕಾರ್ಡ್ ಮಾಡಿ ಅದಾದ ನಂತರ ಅದನ್ನ ವೈರಲ್ ಮಾಡ್ತೀನಿ ಅಂತೇಳಿ ಈ ರೀತಿಯಾಗಿ ಬೆದರಿಕೆ ಕೂಡ ಹಾಕ್ತಾ ಇದ್ದಂತೆ. ಅದರ ಜೊತೆಗೆ ನಿನ್ನ ಜೊತೆಗೆ ನಿನ್ನ ತಾಯಿಯನ್ನು ಕೂಡ ಕೊಲೆ ಮಾಡ್ತೀನಿ ಅಂತ ಹೇಳಿ ಧಮಕಿ ಹಾಕಿದ್ದ. ಇದೆಲ್ಲವೂ ಕೂಡ ನೊಂದಿರುವಂಥ ಯುವತಿ ಆತ್ಮಹತ್ಯೆಗೆ ಯತ್ನಿಸಿರ್ತಾಳೆ. ಅದಾದ ನಂತರ ಈಗ ಪೊಲೀಸರ ಗಮನಕ್ಕೆ ಹೋಗಿದೆ. ಪೊಲೀಸರು ಈಗ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ನೊಂದಿರುವಂಥ ಯುವತಿಯನ್ನ ಹೇಳಿಕೆಯಿಂದ ಹಲವು ಬಾರಿ ರೀತಿಯಾಗಿ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮೊಬೈಲ್ನಲ್ಲಿ ಖಾಸಗಿ ವಿಡಿಯೋಗಳನ್ನು ಸೆರೆ ಹಿಡಿದಿದ್ದಾನೆ ಅಂಥೇಳಿ ಈಗ ಯುವತಿ ಹೇಳ್ತಾ ಇದ್ದಾಳೆ. ಅದರ ಜೊತೆಗೆ ಅದನ್ನು ಬೇರೆ ಕಡೆ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದ್ದಂತೆ. ಅದರ ಜೊತೆಗೆ ಹಲವು ಬಾರಿ ಲೈಂಗಿಕ ಸಂಪರ್ಕ ಮಾಡಿರುವಂಥದ್ದು, ಗರ್ಭಪಾತ ಮಾಡಿಸಿರುವಂಥದ್ದು, ಮಾತ್ರೆಗಳನ್ನು ಕೊಟ್ಟು ಅಬಾರ್ಷನ್ ಮಾಡಿಸಿರುವಂಥದ್ದು ಇದೆಲ್ಲವೂ ಕೂಡ ನಡೆದಿದೆ. ಇದರಿಂದೆಲ್ಲವೂ ಕೂಡ ಈ ಯುವತಿ ಈಗ ಬೇಸತ್ತು ಹೋಗಿದ್ದಾಳೆ. ನೊಂದು ಹೋಗಿ ಪೊಲೀಸರ ಹತ್ರ ಹೋಗಿದ್ದಾಳೆ. ಮೈಕೋಲೇವೋಟ್ ಠಾಣೆಯಲ್ಲಿ ಈ ಕುರಿತು ಈಗ ಕೇಸ್ ಕೂಡ ದಾಖಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ಫೋಟೋದಲ್ಲಿ ನೋಡ್ತಾ ಇರುವಂಥದ್ದು ಚೇತನ್ ಕುಮಾರ್ ಆರೋಪಿ. ಯುವತಿಗೆ ಈ ರೀತಿಯಾಗಿ ಮೋಸ ಮಾಡಿರುವಂಥದ್ದು ಈ ಒಂದು ಮತ್ತೊಂದು ಕಡೆ ಫೋಟೋ ನೋಡ್ತಾ ಇದ್ದೀವಿ.